ಹಾಯ್ ನಮಸ್ಕಾರ. ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಪಾರ್ಟ್ 2 ವಿಡಿಯೋದಲ್ಲಿ ನಿಮಗೆ ಯಾವಾಗ ದಿನಾಂಕಕ್ಕೆ ನಮ್ಮದು ಫಲಿತಾಂಶ ಪ್ರಕಟಣೆ ಆಗುತ್ತೆ ಎಂಬುದನ್ನು ಕನ್ಫರ್ಮೇಷನ್ ವಿಡಿಯೋಗೆ ತಿಳಿಸ್ಕೊಡ್ತೀನಿ. ಇಂದಿನ ವಿಡಿಯೋದಲ್ಲಿ ನಿಮಗೆ ಈ ವಾರದಲ್ಲಿ ಒಂದು ಫಲಿತಾಂಶ ಸಂಬಂಧಪಟ್ಟಂಥ ಸ್ವಲ್ಪ ಡಿಲೇ ಆಗ್ಬೋದು. ಯಾಕಂದರೆ ಈ ವಾರದಲ್ಲಿ ಜೂನ್ 1ನೇ ತಾರೀಕಿಗೆ ವೈದ್ಯಕೀಯ ಪರೀಕ್ಷೆಗಳು ಎಂಡ್ ಆಗಿವೆ. ಈಗಾಗಲೇ ಕೆ ಇ ಅವರ ಒಂದು ಪರೀಕ್ಷಾ ಮಂಡಳಿಯು ತಿಳಿಸಿದ ಹಾಗೆ ಸ್ವಲ್ಪ ರಿಸಲ್ಟನ್ನು ಅಫಿಷಿಯಲ್ ಇನ್ನೂ ಅವರ ಒಂದು ವಶಕ್ಕೆ ಪಡೆದುಕೊಂಡಿಲ್ಲ. ಆದ್ದರಿಂದ ಅವ್ರ ಕಡೆ ಪಡೆದುಕೊಳ್ಳಲು ಒಂದು 3 ದಿನವನ್ನು ತೆಗೆದುಕೊಳ್ಳುತ್ತೆ. ಈಗಾಗಲೇ ವೈದ್ಯಕೀಯ ಪರೀಕ್ಷೆಗಳು ಜೂನ್ 1ಕ್ಕೆ ಎಂಡ್ ಆಗಿದ್ದು, ಅವು ಮುಗಿದ ನಂತರ ಅಧಿಕೃತವಾಗಿ 3 ದಿನದಲ್ಲಿ ಒಂದು KCTಯ ಒಂದು ವಿದ್ಯಾರ್ಥಿಗಳ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತೆ ಎಂಬುದನ್ನು CET ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವರು ತಿಳಿಸಿದ್ದಾರೆ. ಹಾಗೆ ಈ ವಾರದಲ್ಲಿ ಯಾಕೆ ವಿಳಂಬ ಆಗುತ್ತೆ ಫಲಿತಾಂಶ ಅಂದರೆ ನಿಮ್ಗೆ ಗೊತ್ತಿರಬಹುದು, ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ಇದಾಗಿರ್ಬೋದು, ಹಾಗೆ ಒಂದು ವೈದ್ಯಕೀಯ ಪರೀಕ್ಷೆ ನಡೀತಿರ್ಬೋದು, ಅದರ ಸಂಬಂಧ ಸ್ವಲ್ಪ ಡಿಲೇ ಆಗುತ್ತೆ. ನೋಡಿ, ಜೂನ್ 1ಕ್ಕೆ ಒಂದು ವೈದ್ಯಕೀಯ ಪರೀಕ್ಷೆ ಎಂಡ್ ಆಗಿದ್ದು ನಿಮ್ಗೆ ಈಗಲೇ ವಿದ್ಯಾರ್ಥಿಗಳು ಗೊತ್ತಿರೋ ಹಾಗೆ ನಿನ್ನೆ ಸಂಜೆ 5 ಗಂಟೆಗೆ KE ಅವರ ಒಂದು ಎಕ್ಸ್ ಟ್ವಿಟರ್ ಮೂಲಕ ಪ್ರಸ್ತುತ ಮಾಹಿತಿಯನ್ನು ಕೊಟ್ಟಿದ್ರು. ಓಕೆ, ಅಲ್ಲಿ ವೈದ್ಯಕೀಯ ಪರೀಕ್ಷೆಗಳು ಎಂಡ್ ಆಗ್ತವೆ. ಈಗಾಗಲೇ ಜೂನ್ 1ಕ್ಕೆ ಎಂಡ್ ಆಗಿವೆ. ಅವುಗಳ ಒಂದು ಪರೀಕ್ಷೆಯ ಫಲಿತಾಂಶವನ್ನು KE ಅವರು ಅಫಿಷಿಯಲ್ ಆಗಿ ವಶಕ್ಕೆ ಪಡಿಸ್ಕೊಳ್ತಾರೆ. ಓಕೆ, ಇನ್ನೂ ಕೂಡ ಅವರು ವಶಕ್ಕೆ ಪಡಿಸ್ಕೊಂಡಿಲ್ಲ. ಆದ್ದರಿಂದ ಸ್ವಲ್ಪ ಡಿಲೇ ಆಗಿ ಫಲಿತಾಂಶವನ್ನು ಪ್ರಕಟಣೆ ಆಗೋದನ್ನು ಈ ವಾರದಲ್ಲಿ ಸ್ವಲ್ಪ ತಡ ಆಗಬಹುದು. ಓಕೆ, ನಾ ಯಾವ ದಿನಾಂಕ ಪ್ರಕಟಣೆ ಆಗುತ್ತೆ ಅಂತ ಕನ್ಫರ್ಮೇಷನ್ ಕೊಡ್ತಿದ್ದೇನೆ ಮಾಹಿತಿನ. ಓಕೆ, ಇನ್ನು ಪರೀಕ್ಷೆಯನ್ನು ಬರೆದಂಥ ವಿದ್ಯಾರ್ಥಿಗಳು 20,000 ಒಂದು ಹೆಚ್ಚಿನ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು KCT ಎಕ್ಸಾಮ್ಗೆ ಫಲಿತಾಂಶಕ್ಕೋಸ್ಕರ ಕಾಯ್ತಿದ್ದೀರಿ. ಓಕೆ, ಹಾಗೆ ಪರೀಕ್ಷೆ ಸಂಬಂಧಪಟ್ಟಂತ ಪರೀಕ್ಷೆ ಅಂತಿಮ ನಮಗೊಂದು ಡೇಟ್ ಆಗಬೇಕಾದ್ರೆ ಈಗ ನಿಮ್ಗೆ ಡೇಟ್ ಗೊತ್ತಿರೋ ಹಾಗೆ 4 ಅಥವಾ 5 ದಿನಾಂಕನ ನಾವು ಪ್ರಕಟಿಸ್ತಿದ್ವಿ. ಆದರೆ ಈಗ ಜೂನ್ 7ನೇ ತಾರೀಕಿಗೆ ನಾವು ಅಂತಿಮವಾಗಿ ವೇಟ್ ಮಾಡ್ತಿದ್ವಿ. ಅಂದರೆ ಜೂನ್ 7ನೇ ತಾರೀಕಿಗೆ ಕನ್ಫರ್ಮೇಷನ್ ಆಗಿ ನಾವು ಈ ವಾರದಲ್ಲಿ ಫಲಿತಾಂಶ ಪ್ರಕಟಣೆ ಆಗುತ್ತೆ ಅಂತ ಹೇಳ್ತೀವಿ. ಓಕೆ, ಆದರೆ ಸರ್ಕಾರದಿಂದ ಸ್ವಲ್ಪ ಮಧ್ಯಸ್ಥಿಕೆಯಲ್ಲಿ ಸರ್ಕಾರಿ ಧೋರಣೆ ಸಂಬಂಧಪಟ್ಟಂತ KE ಅವರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಅನ್ನ ಮಾಡೋದಿಲ್ಲ. ಓಕೆ, ಇನ್ನೂ ಕೂಡ ಸರ್ಕಾರ ಮಾಹಿತಿಯಿಂದ ಬಂದಿಲ್ಲ. ಪರೀಕ್ಷೆ ಸಂಬಂಧಪಟ್ಟಂತ ಯಾವಾಗ KCT ಒಂದು ಎಕ್ಸಾಮ್ನ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಬೇಕು ಎಂಬುದನ್ನ ಕನ್ಫರ್ಮೇಷನ್ ಮಾಹಿತಿನ ಕೊಡ್ತಾರೆ. ನಿಮಗೆ 5ನೇ ತಾರೀಕು ಒಳಗಾಗಿ ನಿಮಗೆ ಮಾಹಿತಿನ ಕೊಡ್ತಿದ್ದಾರೆ. ಓಕೆ, KE ಅವರು ಅಫಿಷಿಯಲ್ ಆಗಿ ನಿಮ್ಗೆ 5ನೇ ತಾರೀಕು ಅಥವಾ 4ನೇ ತಾರೀಕು ಒಳಗೆ ಕನ್ಫರ್ಮೇಷನ್ ಕೊಡ್ತೀವಿ. ಯಾವ ಒಂದು ಡೇಟ್ಗೆ ಒಂದು ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಮಾಡಬೇಕೆಂಬುದನ್ನ ಮಾಹಿತಿನ ಕೊಡ್ತಾರೆ. ಓಕೆ, ಅದಷ್ಟು ವಿದ್ಯಾರ್ಥಿಗಳು ಯಾವ ರೀತಿ ಚೆಕ್ ಮಾಡೋದಂದ್ರೆ ನೋಡಿ, ಮೊನ್ನೆ 2025ರಲ್ಲಿ ಹೋದ ವರ್ಷದಲ್ಲಿ ನಮಗೆ ಮೇ 24ಕ್ಕೆ ಪ್ರಕಟಣೆ ಆಗಿತ್ತು. ಆದರೆ ಇದೊಂದು ನಮಗೆ ಜೂನ್ ತಿಂಗಳನ್ನ ತೆಗೆದುಕೊಂಡಿದೆ. ಈ ವರ್ಷ ನಮಗೆ ಜೂನ್ ತಿಂಗಳನ್ನ ತೆಗೆದುಕೊಂಡಿದೆ. ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ನಿಮಗೆ ಫಲಿತಾಂಶ 2025ರಲ್ಲಿ ಬೇಗನೆ ಪ್ರಕಟಿಸಿದ್ರು. ನಿಮಗೆ ಲಿಂಕ್ ಕೊಟ್ಟದಾಗೆ ನೋಡಿ, ಯಾವುದೇನಂದ್ರೆ KR ರಿಸಲ್ಟ್ಸ್ NIC ಇನ್ ಅಂತ ಸರ್ಚ್ ಮಾಡ್ಕೊಳ್ಳಿ, ಅದೇ ರಿಸಲ್ಟ್ಗೆ ಬರುತ್ತೆ. ಇಲ್ಲಿ ರೀತಿ ಹೋಮ್ ಪೇಜ್ ಓಪನ್ ಆಗಿದೆ ನೋಡಿ, ಇದೇ ಫಾರ್ಮೆಟಲ್ಲಿ ಓಪನ್ ಆಗುತ್ತೆ. ಕೆಲವೊಂದು ವಿದ್ಯಾರ್ಥಿಗಳು ಗೊತ್ತಿರುತ್ತೆ, ಇಲ್ಲಿ ನಿಮ್ಮ ಒಂದು ಇಂಟರ್ ಅಪ್ಲಿಕೇಶನ್ ನಂಬರ್ ಅಂತ ಇರುತ್ತೆ. ನಿಮ್ಮೊಂದು ಅಪ್ಲಿಕೇಶನ್ ನಂಬರ್ನ ಹಾಕಬೇಕಾಗತ್ತೆ. ಈ ರೀತಿ ಇರುತ್ತೆ. ಎಕ್ಸಾಂಪಲ್ ಈ ರೀತಿ ಇರುತ್ತೆ. ಹಾಗೆ ಇಂಟರ್ ದ ಫಸ್ಟ್ ಅವರ್ 4 ಕ್ಯಾರೆಕ್ಟರ್ಸ್ ಅಂತ ಇದೆ. ಓಕೆ, ಇದನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ. ಈ ರೀತಿ ಇಲ್ಲಿ ಎಂಟರ್ ಮಾಡಿ, ಅಂದರೆ ನಿಮ್ಮೊಂದು ಹೆಸರನ್ನ ಒಂದು ಯುವರ್ ಫಸ್ಟ್ ಕ್ಯಾರೆಕ್ಟರ್ಸ್ ನೇಮನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಹಾಕಿ ನಿಮ್ಮೊಂದು ಫಲಿತಾಂಶವನ್ನು ಚೆಕ್ ಮಾಡ್ಕೋಬಹುದು. ನಾವು ಹೇಳಿದ ಹಾಗೆ ನೋಡಿ, 7ನೇ ತಾರೀಕು ಜೂನ್ 7ನೇ ತಾರೀಕು ಒಳಗಾಗಿ ನಿಮ್ಮೊಂದು ಫಲಿತಾಂಶ ಪ್ರಕಟಣೆ ಆಗುತ್ತೆ. ಆದರೆ ಇನ್ನೊಂದು 4 ದಿನ ಟೈಮ್ ತೆಗೆದುಕೊಳ್ಳುತ್ತೆ. ಕಂಪಲ್ಸರಿ 4 ದಿನ ತೆಗೆದುಕೊಳ್ಳುತ್ತೆ. ಯಾಕೆಂದರೆ ವೈದ್ಯಕೀಯ ಪರೀಕ್ಷೆಗಳು ನಿಮಗೆ ಜೂನ್ 1ಕ್ಕೆ ಎಂಡ್ ಆಗಿದ್ದರಿಂದ ಅವುಗಳನ್ನು KE ಅವರ ಅಧಿಕೃತವಾಗಿ ವಶಕ್ಕೆ ಪಡಿಸಿಕೊಂಡ ನಂತರ ಅಂತಿಮವಾಗಿ ಒಂದು ಟೀಮ್ ಪ್ರೆಸ್ ಮೀಟಿಂಗ್ ನಡೆಯುತ್ತೆ. KE ಅವರು ಪ್ರೆಸ್ ಮೀಟ್ ನಡೆಸ್ತಾರೆ. ಈಗಾಗಲೇ ಸರ್ಕಾರದಲ್ಲಿ ಅನೇಕ ಚೇಂಜಸ್ ಆಗಿವೆ. ಅಲ್ಲಿ ರಾಜೀನಾಮೆ ಕುರಿತು ಇರ್ಬೋದು, ಹೊಸದಾಗಿ ಸಂವಿಧಾನವನ್ನು ಸಂಬಂಧಪಟ್ಟಂತ ನಿಮಗೆ ರಾಜಕೀಯ ವ್ಯವಸ್ಥೆಯಲ್ಲಿ ಅಸ್ತವ್ಯಸ್ತನ ಕೊಂಡಿರುವುದರಿಂದ ಸ್ವಲ್ಪ ಡಿಲೇ ಆಗ್ಬೋದು ಫಲಿತಾಂಶದಲ್ಲಿ. ನೋಡೋಣ, ಡೋಂಟ್ ವರಿ. ನೀವು 7ನೇ ತಾರೀಕು ಒಳಗಾಗಿ ನಿಮ್ಮೊಂದು ಫಲಿತಾಂಶವನ್ನು ಪ್ರಕಟಿಸಲಾಗುತ್ತೆ, ಅಥವಾ 4 ಅಥವಾ 5 ತಾರೀಕು ಒಳಗೆ ನಿಮಗೆ ಅಂತಿಮವಾಗಿ KE ಅವರು ಅಫಿಷಿಯಲ್ ಆಗಿ ಒಂದು ನಿಮಗೆ ಕನ್ಫರ್ಮೇಷನ್ ಡೇಟನ್ನು ಡಿಕ್ಲೇರ್ ಮಾಡ್ತಾರೆ. ಓಕೆ, ಈ ವಿಡಿಯೋದಲ್ಲಿ ನಿಮಗೆ ಯಾವುದೇ ಡೌಟ್ಸ್ಗಳು ಇದ್ದರೆ ಮೊನ್ನೆ ನಿಮಗೆ ಪಾರ್ಟ್ 1 ವಿಡಿಯೋನ ಹಾಕಿದ್ದೆ. ನಿನ್ನೆ ಒಂದು ಪಾರ್ಟ್ 1 ವಿಡಿಯೋದಲ್ಲಿ ಹಾಕಿದ್ದೆ ಫಲಿತಾಂಶ ಯಾವ ಬರುತ್ತೆ ಅಂತ. ಕೆಲವೊಂದು ಸುದ್ದಿ ಚಾನಲ್ಗಳಲ್ಲಿ ಹಾಗೆ ಪ್ರೆಸ್ ಒಂದು ಅಲ್ಲಿ ಮಿಸ್ಲೈಡಿಂಗ್ ಗೈಡಿಂಗ್ ಅಲ್ಲಿ ಮಾಡ್ತಿತ್ತು. ಇಲ್ಲಾಂದ್ರೆ ಸಂಜೆ 6 ಗಂಟೆಗೆ ಫಲಿತಾಂಶ ಪ್ರಕಟಣೆ ಆಗುತ್ತೆ ಅಂತ ಹೇಳಿದರು. ಅದು ಮಿಸ್ ಇನ್ಫಾರ್ಮೇಷನ್ ಆಗೈತೆ. ಆ ತಾರೀಕಿಗೆ ಯಾವತ್ತೇ ಫಲಿತಾಂಶ ಪ್ರಕಟಣೆ ಆಗಿಲ್ಲ. ನೋಡಿ, ಇನ್ನೂ 3 ದಿನ ಆದರೂ ಫಲಿತಾಂಶನ ಪ್ರಕಟಣೆ ಆಗಿಲ್ಲ ಅಂದರೂ ಸಂಜೆ 6 ಗಂಟೆಗೆ ಯಾವತ್ತೇ ಫಲಿತಾಂಶ ಬರೋದಿಲ್ಲ. ಓಕೆ, ಯಾಕಂದ್ರೆ KE ಅವರು ಇನ್ನೂ ಅಫಿಷಿಯಲ್ ಆಗಿ ಅಪ್ಸೈಡನ್ನು ಅವರ ಮೂಲಕ ಹಾಗೆ ಯಾವುದೇ ಒಂದು ಸುದ್ದಿ ಮೂಲಕ ಹಾಗೆ ಯಾವುದೇ ಒಂದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅವರು ಅಧಿಕೃತವಾಗಿ. ಇಂದೇ ತಾರೀಕಿಗೆ ಬರುತ್ತೆ ಫಲಿತಾಂಶ ಎಂದು. ಅದರಿಂದ ನಾವು 7ನೇ ತಾರೀಕಿಗೆ ವೇಟ್ ಮಾಡಿ ಅಂದಿನ ಒಂದು ತಾರೀಕಿಗೆ ನಿಮಗೆ ಒಂದು ಫಲಿತಾಂಶ ಪ್ರಕಟಣೆ ಆಗಬಹುದಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಓಕೆ, ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋಗೆ ಸಂಬಂಧಪಟ್ಟಂತ ಏನೇ ಅನಿಸಿಕೆಗಳು ಅಂದರೆ ಕಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡ್ಕೊಳ್ಳಿ. ಹಾಗೆ
ಹೊಸದಾಗಿ ಜಾಯ್ನ್ ಆಗಿದ್ದರೆ ಅಂದರೆ ಹೊಸದಾಗಿ ಫಸ್ಟ್ ಟೈಮ್ ನಮ್ಮ ವಿಡಿಯೋಗಳು ನಮಗೆ ಸಿಕ್ಕಿದ್ರೆ ಫಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಸ್ಕೂಲ್ ಇನ್ಫಾರ್ಮೇಷನ್ ಆಗಿ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ. ಓಕೆ, ಚಾನಲ್ನ ಯಾರಾದರೂ ವಿದ್ಯಾರ್ಥಿಗಳು ನಿಮ್ಮಲ್ಲಿರುವಂಥ PUC ವಿದ್ಯಾರ್ಥಿಗಳಿದೆ, ನಿಮ್ಮ ಒಂದು ಬ್ರದರ್ಸ್ ಇರ್ಬೋದು, ಸಿಸ್ಟರ್ಸ್ ಇರ್ಬೋದು, ಹಾಗೆ ಅವ್ರಿಗೆ ಸಜೆಸ್ಟ್ ಮಾಡಿ ನಮ್ಮ ಚಾನಲ್ನ. ನಿಮಗೆ PUC ಇಂದ ಹಿಡ್ಕೊಂಡು ಸೆಕೆಂಡ್ PUC ವರೆಗೂ ಮಾಹಿತಿಯನ್ನು ಕೊಡ್ತಿರ್ತೀವಿ, ಸ್ಕೂಲ್ಗೆ ಸಂಬಂಧಪಟ್ಟಂಥ ಹಾಗೆ ಎಕ್ಸಾಮಿನೇಷನ್ ಸಂಬಂಧಪಟ್ಟಂಥ ಗೈಡ್ಲೈನ್ಸ್ ಮತ್ತು ಹೆಲ್ಪ್ ಮಾಡ್ತಿರ್ತೀವಿ. ಎಕ್ಸಾಮ್ಗೆ ಸಂಬಂಧಪಟ್ಟಂಥ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿಕೊಳ್ಳಲು ನಾವು ಸದಾ ನಿಮಗೆ ಸೆಕೆಂಡ್ PUC ವರೆಗೂ ನಿಮಗೆ ಸದಾ ನಮ್ಮ ಒಂದು ಚಾನಲ್ ಮೂಲಕ ನಿಮಗೆ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀವಿ. ಆದ್ದರಿಂದ ವಿದ್ಯಾರ್ಥಿಗಳು ಮೆಂಬರ್ಶಿಪ್ ಅನ್ನು ಜಾಯ್ನ್ ಆಗ್ಬೋದು. ಕೇವಲ 59 ರೂಪಾಯಿಲಿರುವಂಥ ಮೆಂಬರ್ಶಿಪ್ ಅನ್ನೋ ಬಟನ್ ಅನ್ನು ಜಾಯ್ನ್ ಆಗೋ ಮೂಲಕ ಹೆಚ್ಚಿನ ಒಂದು ವ್ಯಾಸಂಗಕ್ಕೆ ಜ್ಞಾನವನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಇಂದಿನ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.